Namaste, Namaskara. My name is Guru Prasad. I'm from a startup based of the Mysore, Bangalore called Kanada Phonetics. We want to empower Indian languages and we make Indic language hardware keyboards. These two products have been launched yesterday here through LEAP program, and this is a combination of both Indian language Kannada as well as QWERTY. ಎರಡೂ ಇದೆ, ಕನ್ನಡ ಮಾತೃಭಾಷೆ ಇದೆ, ಇಂಗ್ಲಿಷ್ ಕೂಡ ಇದೆ, ಇದ್ರ ಹಿಂದೆ ಕಂಪ್ಯೂಟರ್ ಕೂಡ ಇದೆ. ಸೊ ಇದರಲ್ಲಿ ಸ್ಪೀಚ್ ಟು ಟೆಕ್ಸ್ಟ್ ಮಾಡಿ ಹಳ್ಳಿಯಿಂದ ಅವರು ಯಾವ ಭಾಷೆಯಿಂದಲೂ ವೆಬ್ಸೈಟ್ಗೆ ಹೋಗಿ ಸೀರೆ ಮಾರೋದು ಅಥವಾ ಯಾವ ಪ್ರಾಡಕ್ಟ್ ಮಾರೋದು, ಆರ್ಗ್ಯಾನಿಕ್ ಫುಡ್ ಮಾರೋದು, ಯಾವುದನ್ನು ಅವರು ಇದರಿಂದ ಮಾರ್ಬೋದು. ಇದೇ ಕಾಂಪೊನೆಂಟ್ಸ್ ಇಟ್ಕೊಂಡು ಫಸ್ಟ್ ಮೇಡ್ ಇನ್ ಇಂಡಿಯಾ QWERTY ಕೀಬೋರ್ಡ್ ಮಾಡಿದ್ದೀವಿ. ನಾವು ಇಂಟೆಲ್ ಜೊತೆ ಟೈ ಅಪ್ ಮಾಡಿ ಹಿಂದೆ ಅದೇ ಕಂಪ್ಯೂಟರ್ ಇಲ್ಲೂ ಹಾಕಿದ್ದೀವಿ. ಸೊ ಆಲ್ ಇನ್ ಒನ್ ಕಂಪ್ಯೂಟರ್ ಇದು. ಇದನ್ನ ಹಿಡ್ಕೊಂಡು ನಾವು ಆತ್ಮನಿರ್ಭರ್ ಭಾರತಕ್ಕೆ ನಾವು ಇದನ್ನು ತಲುಪಿಸಬೇಕು. ಜನಗಳಿಗೆ ಹಳ್ಳಿಗಳಿಗೆ ಅವರ ಒಂದು ಕಂಪ್ಯೂಟರ್ಗೆ ಗಣಕೀಕರಣಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಇದು ನಮ್ಮ ಉದ್ದೇಶ. ಈ ಲೀಪ್ ಬಹಳ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ನಮಗೆ. ಯಾಕಂದ್ರೆ ನಾವು ಟೈರ್ 2, ಟೈರ್ 3 ಸಿಟೀಸ್ 62% ಜನರಿಗೆ ನಾವು ಇದನ್ನು ಅವರ ಲೈಫ್ ಸ್ಟೈಲ್ ಚೇಂಜ್ ಮಾಡುವ ಉದ್ದೇಶ ನಮ್ದು. ಶಾಲೆಗಳಾಗ್ಲಿ, ಅವರು ಏನಾದ್ರು ಪ್ರಾಡಕ್ಟ್ಸ್ ಮಾರೋದಾಗ್ಲಿ, ಸರ್ಕಾರಿ ಕೆಲಸದಲ್ಲಾಗ್ಲಿ, ಈಗ ನಾವು ಇದನ್ನ ಹಿಡ್ಕೊಂಡು ನಾವು ಏನ್ ಬೇಕಿದ್ರು ಮಾಡ್ಬೋದು. ಸೊ ಈ ಲೀಪ್ ಅಲ್ಲಿ ನಮ್ಗೆ ಇದೊಂದು ಸದಾವಕಾಶ, ಎಲ್ರಿಗೂ ಜಗತ್ತಿಗೂ ತೋರಿಸಬಹುದು. ನಾವು ಮಾತೃಭಾಷೆ ಇಟ್ಕೊಂಡು ಏನ್ ಬೇಕಿದ್ರು ಮಾಡ್ಬೋದು ಅಂತ ನಾವು ಇದನ್ನು ಹಾರ್ಡ್ವೇರ್ ಮುಖಾಂತರ ತೋರಿಸ್ಕೊಡ್ತಾ ಇದ್ದೇವೆ. ಮುಂದೆ AI ಕಂಪ್ಯೂಟರ್ಗೂ ಇದನ್ನು ಕನೆಕ್ಟ್ ಮಾಡ್ಕೋಬಹುದು. ಸೊ ಈಗ ಸದ್ಯಕ್ಕೆ ಸಣ್ಣ AI ಹಾಕಿ ಸ್ಪೀಚ್ ಟೆಕ್ಸ್ಟ್ ಕನ್ನಡದಿಂದ ಅವ್ರು ಯಾವ ಭಾಷೆಯನ್ನು ಉತ್ತರಿಸಬಹುದು. ಅದೇ ರೀತಿ ಆ ಕಡೆಯಿಂದ ಇಂಗ್ಲಿಷ್ ಅವರು ಯಾವ ಭಾಷೆಯಲ್ಲಿ ಮಾತಾಡಿದ್ರೆ ಇಲ್ಲಿ ಕನ್ನಡದಲ್ಲಿ ಬರುತ್ತೆ ಅವ್ರಿಗೆ. ಈ ಒಂದು ಅವಕಾಶ ಮಾಡಿ ಲೋಕಲ್ ಕಂಪ್ಯೂಟಿಂಗ್ ಮಾಡುವಂಗೆ ಮಾಡಿದ್ದೀವಿ. ಇದು ಈ ರಾಗ್ ಮತ್ತೆ ಚತುರ್ ಎಂಬ 2 ಪ್ರಾಡಕ್ಟ್ ನಾವು ಜನರಿಗೆ ತಲುಪಿಸಬೇಕು. ನಮ್ಗೆ KDEM ವತಿಯಿಂದ ಈ ಒಂದು ಅವಕಾಶ, ಸಪೋರ್ಟ್ ಇಷ್ಟು ವರ್ಷ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ನಮಸ್ಕಾರ.